ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳನ್ನು ಎತ್ಕೊಂಡು ಬಂದಿದ್ದೀನಿ ಅರ್ಧ ಗಂಟೆ ಅವಧಿನಲ್ಲಿ. ಅದರಲ್ಲಿ 3 ಸುದ್ದಿಗಳು ಚಿರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಹಾಗಾದರೆ ಆ 5 ಪಾಯಿಂಟ್ಗಳು ಯಾವ್ಯಾವುದು ಒಂದಾದ್ಮೇಲೆ ಒಂದು ಹೇಳ್ತಾ ಇದ್ದೀನಿ. ನಿಜಕ್ಕೂ ಚಿರನಿದ್ರೆಗೆ ಜಾರಾಯಿತು. ನಿಜಕ್ಕೂ ಅಂಥ ವಯಸ್ಸೇ ಅಲ್ಲ. ಸಾಕಷ್ಟು ಸಂಗತಿಗಳನ್ನ ಹೇಳಬೇಕು. ನಂಬರ್ 1. ಇನ್ನು 2ನೇ ಸಂಗತಿ ಕೂಡ ಚಿರು ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಚಿರು ನೆನಪು ಮಾತ್ರ. ಆ ನೆನಪಿನಲ್ಲೇನು 10 ಈ ಬುತ್ತಿಗಳಿದೆ, ನೆನಪಿನ ಬುತ್ತಿಗಳು. ಅದನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ನಂಬರ್ 2. ಇನ್ನು ನಂಬರ್ 3, ಎಷ್ಟರ ಮಟ್ಟಿಗೆ ಬಹಳ ಸ್ನೇಹಜೀವಿಯಾಗಿದ್ದ ಚಿರಂಜೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲದರ ಜೊತೆಗೆ 4ನೇ ಪಾಯಿಂಟನ್ನು ಹೇಳಲೇಬೇಕು. 4ನೇ ಪಾಯಿಂಟ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ BJP ಹೈಕಮಾಂಡ್ ದೊಡ್ಡ ಟ್ವಿಸ್ಟನ್ನು ಕೊಡ್ತು, ಯಾರ್ಯಾರಿಗೆ ಯಾವ್ಯಾವ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ರವಾನಿಸ್ತು, ಅದನ್ನು ನಾವು ನಿಮ್ಮ ಎದುರುಗಡೆಗೆ ಇವತ್ತು ಕೊಡಲೇಬೇಕು. ಯಾಕಂದರೆ ಸಾಕಷ್ಟು ಟ್ವಿಸ್ಟ್ಗಳು ಇದರಲ್ಲಿ ಇದೆ. ಇನ್ನು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಲೇಬೇಕು. ಕೊರೋನಾ 3 ಸಾವು, 308 ಜನರಿಗೆ ಇವತ್ತು ಸೋಂಕು ತಗುಲಿರುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಅಂದರೆ ಕೊರೋನಾ ಹೋಗೇ ಬಿಡ್ತು ಅನ್ನೋ ರೀತಿಯಲ್ಲಿ ಜನ ಆಟ ಆಡ್ತಾ ಇದ್ದಾರಲ್ಲ, ಅವರಿಗೆ ಮತ್ತೊಮ್ಮೆ ಮೆಸೇಜು ರವಾನೆ ಆಗ್ತಾ ಇದೆ. ಇನ್ನು ಇದೆಲ್ಲದರ ಜೊತೆಗೆ ನೋಡಿ, ಚಿರನಿದ್ರೆಗೆ ಚಿರು ಜಾರಾಯಿತು. ಈ ಸಂದರ್ಭದಲ್ಲಿ ನಾನು ಒಂದು ಸಂಗತಿನ ಹೇಳಬೇಕು. ಇದು ಇವರ ಮಾವ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿರಬೇಕು. ಆ ಸಿನಿಮಾದ ಒಂದು ತುಣುಕನ್ನು ನಿಮ್ಮ ಎದುರುಗಡೆ ಹೇಳ್ಬಿಡ್ತೀನಿ. ಶಿವನಿಗೆ ಭಕ್ತ ಹೇಳುವಂಥ ಒಂದು ಮಾತು. ಆ ಭಕ್ತ ಬೇರೆ ಯಾರೂ ಅಲ್ಲ, ಅದನ್ನು ಮಾಡಿರುವಂಥವರು ಅರ್ಜುನ್ ಸರ್ಜಾ ಅವರೇ. ಅಲ್ಲಿ ಆ ಶಿವನ ಪಾತ್ರದಲ್ಲಿ ನಿಂತಂಥವ್ರು ಚಿರಂಜೀವಿ. ಭಾಳ ಅದ್ಭುತವಾಗಿ ಇದೆ ಆ ಡೈಲಾಗ್. ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಹೇಳ್ತಾನೆ ಭಕ್ತ ಶಿವನಿಗೆ, ಅಪ್ಪ ಶಿವ, ನಿಂದು ಏನಪ್ಪ ಲೀಲೆ ನಿಂದು? ನೀನೇ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಆಸ್ತಿ ಪಾಸ್ತಿ, ದುಡ್ಡು ಕಾಸು ಎಲ್ಲ ಬಂಧನಗಳನ್ನು ನೀನೇ ಮಾಡ್ತೀಯ. ಸಾವು ಅನ್ನೋದ್ರ ಮುಖಾಂತರ ಥಟ್ಟಂತ ಅದನ್ನು ಕಡ್ದು ಹಾಕಿಬಿಡ್ತೀಯಲ್ಲ. ನಿನ್ನ ಮಾಯೆ ಏನಿದು? ನಿನ್ನ ಮಾಯೆಗೆ ನೀನೇ ಸಾಟಿ ಅನ್ನುವಂಥ ಮಾತನ್ನು ಚಿರಂಜೀವಿಯವರಿಗೆ, ಅಂದರೆ ಶಿವನ ಪಾತ್ರಧಾರಿ ಆಗಿರುವಂಥ ಚಿರಂಜೀವಿ ಹೇಳ್ತಾನೆ. ನೋಡಿ ಎಂಥ ವಿಪರ್ಯಾಸದ ಸಂಗತಿ ಅಂತಂದರೆ, ಅದನ್ನು ಹೇಳಿದಂಥ ಭಕ್ತ, ಆ ಪಾತ್ರ ಮಾಡಿದಂಥ ಸ್ವತಃ ಮಾವ ಅರ್ಜುನ್ ಸರ್ಜಾ ಇವತ್ತು ಹೆಗಲು ಕೊಟ್ಟರು. ಎಷ್ಟರ ಮಟ್ಟಿಗೆ ಈ ಚಿರನಿದ್ರೆಗೆ ಜಾರದಂಥ ಸಂದರ್ಭದಲ್ಲಿ ಎಷ್ಟು ಜನ ಸೇರಿದರು, ಅದೆಷ್ಟು ಜನ ಕಣ್ಣೀರು ಹಾಕಿದ್ರು. ಬನ್ನಿ ಆರಂಭದಲ್ಲಿ ನೋಡೋಣ. ಈ ನೋವನ್ನು ತಡೆಯೋಕೆ ಸಾಧ್ಯವೇ? ಈ ದುಃಖವನ್ನು ಭರಿಸೋದಕ್ಕೆ ಸಾಧ್ಯವೇ? ಇಲ್ಲ, ಸಾಧ್ಯವೇ ಇಲ್ಲ. ಅಂಥ ನೋವನ್ನ, ನುಂಗಲಾರದ ಸಂಕಟವನ್ನ ಉಣಬಡಿಸಿರೋ ಕ್ರೂರ ವಿಧಿ ಹಾಯಾಗಿದ್ದ ಚಿರಂಜೀವಿಯನ್ನ ಸೆಳೆದೊಯ್ದಿದೆ. ಚಿರು ಕುಟುಂಬಕ್ಕೆ ಬರೀ ಕಣ್ಣೀರನ್ನೇ ಉಳಿಸಿದೆ. ಈಗಷ್ಟೇ ಶುರುವಾಗಿದ್ದ ಬದುಕು, ಮುದ್ದಿನ ಮಡದಿ, ಪ್ರೀತಿಯನ್ನೇ ತುತ್ತು ಮಾಡಿ ತಿನಿಸೋ ತಮ್ಮ, ಹೆಗಲ ಮೇಲೆ ಹೊತ್ತ ಅಪ್ಪ, ಹೆತ್ತ ತಾಯಿ, ಸದಾ ಬೆನ್ನಿಗೆ ನಿಂತು ಭಾರ ಹೊರ್ತಿದ್ದ ಮಾವ, ಕಷ್ಟಕ್ಕೆ ಸುಖಕ್ಕೆ ನೆರವಾಗಿದ್ದ ಗೆಳೆಯರ ಬಳಗ, ಸಾವಿರಾರು ಅಭಿಮಾನಿಗಳು ಕೊಟ್ಟ ಸ್ಟಾರ್ ಗಿರಿ, ಎಲ್ಲರನ್ನೂ ಬಿಟ್ಟು ಚಿರಂಜೀವಿ ಸರ್ಜಾ ಅನ್ನೋ ಕರುನಾಡಿನ ಯುವ ಸಾಮ್ರಾಟ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮಣ್ಣಲ್ಲಿ ಮರೆಯಾಗಿ ಹೋದ ಚಿರಂಜೀವಿ ಸರ್ಜಾ. ಧ್ರುವ ಸರ್ಜಾ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ.
ಸ್ಯಾಂಡಲ್ವುಡ್ನ ಯುವ ಸಾಮ್ರಾಟ್ ಸರ್ಜಾ ಕುಟುಂಬದ ಕುಡಿ ಚಿರಂಜೀವಿ ಸರ್ಜಾ ಹೃದಯಾಘಾತದಿಂದ ನಿನ್ನೆ ಉಸಿರು ಚೆಲ್ಲಿದ್ರು. 22 ಸಿನಿಮಾಗಳಲ್ಲಿ ನಟಿಸಿ ಚಂದನವನದಲ್ಲಿ ಲಕ್ಷಾಂತರ ಅಭಿಮಾನಿಗಳಿಗೆ ಸಿಡಿಲು ಬಡಿದಂತಾಗಿತ್ತು. ಸ್ನೇಹಜೀವಿ ನಟನ ಅಕಾಲಿಕ ಮರಣ ಚಂದನವನಕ್ಕೆ ಆಘಾತ ಉಂಟು ಮಾಡಿತ್ತು. ಜಯನಗರದ ಸಾಗರ ಅಪೋಲೋ ಆಸ್ಪತ್ರೆ ಬಳಿ ನೆನೆ ಕಲಾವಿದರ ದಂಡೇ ದೌಡಾಯಿಸಿತ್ತು. ಚಿರು ಅಗಲಿಕೆಗೆ ಎಲ್ಲರೂ ಕಂಬನಿ ಮಿಡಿದಿದ್ರು. ನಂತರ ಬಸವನಗುಡಿಯ ಚಿರಂಜೀವಿ ಸರ್ಜಾರ ನಿವಾಸಕ್ಕೆ ಮೃತದೇಹವನ್ನು ಕೊಂಡೊಯ್ಯಲಾಯಿತು. ಚಿರು ನಿವಾಸದಲ್ಲಿ ನಿನ್ನೆ ರಾತ್ರಿಯಿಂದಲೇ ಅಂತಿಮ ದರ್ಶನ ನಡೆಯಿತು. ಚೆನ್ನೈನಿಂದ ಕುಟುಂಬದ ಜೊತೆ ಚಿರು ಮಾವ ಅರ್ಜುನ್ ಸರ್ಜಾ ಆಗಮಿಸಿದ್ರು. ಅಗಲಿದ ಸೋದರಳಿಯನ ಕಂಡು ಕಣ್ಣೀರು ಸುರಿಸಿದ್ರು. ಚಿತ್ರರಂಗದ 100 ಕಲಾವಿದರು, ಅಭಿಮಾನಿಗಳು ಇಡೀ ರಾತ್ರಿ ಚಿರುವಿನ ಅಂತಿಮ ದರ್ಶನ ಪಡೆದ್ರು. ಇಂದು ಮಧ್ಯಾಹ್ನದ ತನಕ ವಾಯುಪುತ್ರನ ಪಾರ್ಥಿವ ಶರೀರವನ್ನ ಮನೆ ಬಳಿ ಇಟ್ಟಿದ್ರು. ನಂತರ ಕೆಲವು ವಿಧಿವಿಧಾನಗಳನ್ನ ಪೂರೈಸಿ ಮೆರವಣಿಗೆ ಮೂಲಕ ಅಂತ್ಯಕ್ರಿಯೆಗೆ ಮೃತದೇಹವನ್ನ ಕೊಂಡೊಯ್ದರು. ಬಸವನಗುಡಿ ನಿವಾಸದಿಂದ ಕನಕಪುರ ರಸ್ತೆಯ ನೆಲಗುಳಿ ಬಳಿಯ ಧ್ರುವ ಸರ್ಜಾ ಫಾರ್ಮ್ ಹೌಸ್ಗೆ ಮೃತದೇಹವನ್ನ ಕೊಂಡೊಯ್ಯಲಾಯಿತು. ಬಸವನಗುಡಿ ನಿವಾಸದಿಂದ ಕನಕಪುರ ರಸ್ತೆಯ ನೆಲಗುಳಿ ಬಳಿಯ ಧ್ರುವ ಸರ್ಜಾ ಫಾರ್ಮ್ ಹೌಸ್ಗೆ ಮೃತದೇಹವನ್ನ ಕೊಂಡೊಯ್ಯಲಾಯಿತು. ಚಿರು ಮೃತದೇಹವನ್ನ ಧ್ರುವ ಸರ್ಜಾ, ಅರ್ಜುನ್ ಸರ್ಜಾ ವಾಹನದಿಂದ ಕೆಳಗಿಳಿಸಿಕೊಂಡ್ರು. ಯುವ ಸಾಮ್ರಾಟನ ದೇಹವನ್ನ ಅಂತಿಮ ವಿಧಿವಿಧಾನಕ್ಕಿಡ್ತಿದ್ದಂತೆ ಎಲ್ಲರ ದುಃಖದ ಕಡಲು ಒಡೆದು ಬಂದಿತ್ತು. ಬೃಂದಾವನ ಫಾರ್ಮ್ ಹೌಸ್ ಆವರಣದಲ್ಲಿ ಹಿಂದೂ ಸಂಪ್ರದಾಯದೊಂದಿಗೆ ಅಂತಿಮ ವಿಧಿವಿಧಾನಗಳು ನಡೆದವು. ತಂದೆ ವಿಜಯ್ ಕುಮಾರ್ ಮಗನ ಅಂತಿಮ ವಿಧಾನ ಪೂರೈಸಿದ್ರು. ಎತ್ತಿ ಆಡಿಸಿದ ಕೈಗಳಿಂದ ಮಗನ ಸಂಸ್ಕಾರ ಮಾಡಬೇಕಾದ ಸ್ಥಿತಿಯಿಂದಾಗಿ ಕ್ಷಣ ಕ್ಷಣವೂ ಅವರು ರೋಧಿಸ್ತಾ ಇದ್ರು. ಇನ್ನು ಗರ್ಭಿಣಿಯಾಗಿರೋ ಪತ್ನಿ ಮೇಘನಾರಂತೂ ಪತಿ ಎದುರು ಕೂತು ಬಿಕ್ಕಿ ಬಿಕ್ಕಿ ಹತ್ರು. ಅರ್ಧ ದಾರಿಯಲ್ಲೇ ಬಿಟ್ಟು ಹೊರಟ ಪತಿಯ ಹಣೆಗೆ ಕಣ್ಣೀರಿನಲ್ಲೇ ಮುತ್ತಿಕ್ಕಿ ಬೀಳ್ಕೊಟ್ರು. ಇನ್ನು ನಟ ಧ್ರುವ ಸರ್ಜಾ ಅಣ್ಣನ ಮೃತದೇಹವನ್ನ ಬಿಗಿದಪ್ಪಿ ಮಗುವಿನಂತೆ ಕಣ್ಣೀರಿಟ್ರು. ನಂತರ ಸರ್ಜಾ ಕುಟುಂಬಸ್ಥರೆಲ್ಲ ಚಿರು ಸಮಾಧಿಗೆ ಹಾರ ಹಾಕಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ರು. ಅಣ್ಣನ ಸಮಾಧಿಗೆ ಧ್ರುವ ಸರ್ಜಾ ಎಣ್ಣೆ ದೀಪ ಹಚ್ಚಿದ್ರು. ಚಂದನವನದ ಯುವ ಸಾಮ್ರಾಟ ಮಣ್ಣಲ್ಲಿ ಮರೆಯಾಗಿ ಮಲಗಿದ್ರೆ ಅಭಿಮಾನಿಗಳು ಅಶ್ರುಧಾರೆಯೊಂದಿಗೆ ನಮಿಸಿದ್ರು. ಏನೇ ಹೇಳಿ, ಚಿರಂಜೀವಿ ಸರ್ಜಾಗೆ 1000 ಕನಸುಗಳಿದ್ವು. ಮೇಘನಾ ಜೊತೆಗಿನ ಬದುಕಿನಲ್ಲಿ 100 ಆಶಯಗಳಿದ್ವು. ಆದರೆ ಸರ್ಜಾ ಕುಡಿಯ ಆಸೆಗಳನ್ನ ವಿಧಿಯನ್ನೋ ಆಟಗಾರ ಅರ್ಧಕ್ಕೆ ಮೊಟಕುಗೊಳಿಸಿದಾನೆ. ಚಿರಂಜೀವಿ ಅನ್ನೋ ಹೆಸರಿಗೆ ಅಪವಾದ ಸೃಷ್ಟಿಸಿದಾನೆ. ಅದೆಷ್ಟೋ ಕನಸುಗಳನ್ನ ನುಚ್ಚು ನೂರು ಮಾಡಿದಾನೆ. ಹಸನಾಗಿದ್ದ ಬದುಕನ್ನೇ ಬರಡು ಮಾಡಿದಾನೆ. ಅದಕ್ಕೆ ಅಲ್ವಾ ವಿಧಿ ಕ್ರೂರಾತಿ ಕ್ರೂರ ಅನ್ನೋದು. ಎಷ್ಟು ಬೇಸರ ಸಂಗತಿ ನೋಡಿ. ಆ ಮದುವೆ ಸಂದರ್ಭದಲ್ಲಿ ಅವರಿಬ್ಬರು ನಗನಗ್ತಾ ಮಾತಾಡುವಂಥ ರೀತಿ, ಅರುಂಧತಿ ನಕ್ಷತ್ರವನ್ನು ನೋಡಿ ಅವರಿಬ್ಬರು ತಮಾಷೆ ಮಾಡುವಂಥ ರೀತಿ, ಎರಡೆರಡು ಶೈಲಿನಲ್ಲಿ ಮದುವೆ ಆದ್ರಲ್ಲಿ ನೀವು ಸಂಪ್ರದಾಯದ ಪ್ರಕಾರ ಅದಕ್ಕೆ ಏನಂತೀರಿ ಅಂತಂದರೆ ಯಾರಿಗಿದೆ ಅಂತ ಅದೃಷ್ಟ ಅಂತ ಕೇಳಿದಂಥ ರೀತಿ. ಇನ್ನು ಈ ನೆನ್ನೆ ಮೊನ್ನೆ ಆದಂಥ, ಯಾಕಂದರೆ 2 ವರ್ಷ ಆಗಿದೆ ಸ್ವಾಮಿ ಅಷ್ಟು ನೆನ್ನೆ ಮದುವೆ ಆಗಿ. ಇಂಥ ಸಂದರ್ಭದಲ್ಲಿ ಈ ಸಾವು ಬರಬೇಕಾ? ಅದೆಷ್ಟು ಕನಸುಗಳು, ಅದೆಷ್ಟು ಕನವರಿಕೆಗಳು, ಜೊತೆಗೆ ಮನೆಗೆ ಆಧಾರವಾಗಿದ್ದಂಥ ಹುಡುಗ, ಜೊತೆಗೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿತ್ತು. ಅಂಥ ಒಬ್ಬ ಕಲಾವಿದ, ಯುವ ಕಲಾವಿದ ಈ ರೀತಿ ಇದ್ದಕ್ಕಿದ್ದಂಗೆ ಈ ಸಾವನ್ನು ಒಪ್ಕೊಂಡ್ಬಿಡ್ತಾನೆ ಅಂದರೆ ಯಾರೂ ಕೂಡ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.
ಕರುಳು ಕುಡಿ ಭೂಮಿಗೆ ಬರೋ ಮುನ್ನವೇ ಬಾರದ ಲೋಕಕ್ಕೆ ಹೋದ ಚಿರುವನ್ನ ಕಳೆದುಕೊಂಡ ಮೇಘನ ದುಃಖದ ಕಟ್ಟೆಯೇ ಹೊಡೆದಿದೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ಜೀವನದುದ್ದಕ್ಕೂ ಹೆಗಲಿಗೆ ಹೆಗಲು ಕೊಟ್ಟು ಅಣ್ಣನ ಮೃತದೇಹವನ್ನೇ ಹೆಗಲೇರಿಸಿಕೊಂಡ ತಮ್ಮನ ಭಾರವಾದ ಹೆಜ್ಜೆ. ತಮ್ಮಂತೆ ಕಟುಮಸ್ತಾಗಿ ಬೆಳೆದ ಮುದ್ದು ಮಗನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾಗಿ ಬಂದ ತಂದೆಯ ನೋವು, ಹೆತ್ತು ಹೊತ್ತು ಸಾಕಿದ ಅಮ್ಮನಿಗೆ ಆಘಾತ, ತಮ್ಮ ಗರಡಿಯಲ್ಲೇ ಬೆಳೆದು ಚಿತ್ರರಂಗದಲ್ಲಿ ತನ್ನದೇ ಛಾಪು ಮೂಡಿಸಿದ ಅಳಿಯನನ್ನ ಕಳೆದುಕೊಂಡು ಶೋಕಸಾಗರದಲ್ಲಿ ಮುಳುಗಿದ ಮಾವ. ಅಬ್ಬಾ, ಮಣ್ಣಲ್ಲಿ ಮಣ್ಣಾದ ಚಿರಂಜೀವಿ ಸರ್ಜಾ ಕುಟುಂಬ ಕಳೆದೆರಡು ದಿನಗಳಿಂದ ಅಕ್ಷರಶಃ ಕಣ್ಣೀರಲ್ಲೇ ಮುಳುಗಿ ಹೋಗಿದೆ. ಚಿರು ಬಿಟ್ಟು ಹೋದ ಪ್ರೀತಿಯ ಸಾಗರದಲ್ಲಿ ಇಡೀ ಕುಟುಂಬವೇ ಮುಳುಗಿ ಹೋಗಿದೆ. ವಯಸ್ಸಲ್ಲದ ವಯಸ್ಸಲ್ಲಿ ಜೊತೆಗಿರಬೇಕಾದ ಸಮಯದಲ್ಲೇ ಚಿರು ಅಗಲಿರೋದನ್ನ ಇಡೀ ಕನ್ನಡಿಗರಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ. ಇನ್ನು ಕುಟುಂಬಸ್ಥರ ಒಡ ಹುಟ್ಟಿದವರ ಸ್ಥಿತಿ ಹೇಗಿರಬೇಡ. ನಿಜ, ಚಿರಂಜೀವಿ ಮತ್ತು ಮೇಘನಾರದ್ದು ಬರೋಬ್ಬರಿ 10 ವರ್ಷಗಳ ಸ್ನೇಹ ಪ್ರೀತಿ. ಇಬ್ಬರು ವಿವಾಹವಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟು 2 ವರ್ಷಗಳಾಗಿತ್ತಷ್ಟೇ. ಇಬ್ಬರ ಪ್ರೀತಿಯ ದ್ಯೋತಕದಂತೆ ಮೇಘನ ಈಗ ಗರ್ಭಿಣಿ. ಆದರೆ ವಿಧಿಯಾಟ ಅನ್ನೋದು ಅದೆಷ್ಟು ಕ್ರೂರಿ ನೋಡಿ. ಮುದ್ದು ಮಗು ಜನಿಸೋ ಮುನ್ನವೇ, ಕಂದನನ್ನ ಕಣ್ತುಂಬಿಕೊಳ್ಳೋ ಮುನ್ನವೇ ತಂದೆ ಚಿರಂಜೀವಿ ಉಸಿರು ಚೆಲ್ಲಿದ್ದಾರೆ. ಗರ್ಭದಲ್ಲಿ ಚಿರು ಮಗುವನ್ನ ತುಂಬಿಕೊಂಡ ಮೇಘನ ಜರ್ಜರಿತರಾಗಿದ್ದಾರೆ. ಕಳೆದೊಂದು ದಿನದಿಂದ ಪ್ರತಿ ನಿಮಿಷವೂ ಅತ್ತು ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಸಹಜವಾಗಿ ಇಂಥ ಪರಿಸ್ಥಿತಿಯಲ್ಲಿ ಗರ್ಭಿಣಿ ಮೇಘನಾಗೆ ಪತಿ ಬಿಟ್ಟು ಹೋಗಿದ್ದನ್ನ ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರೀತಿಯ ಗಂಡನಿಗೆ ಮೇಘನ ಮುತ್ತಿನ ವಿದಾಯ. ಮೇಘನ ಪತಿ ಚಿರುವನ್ನ ಅದೆಷ್ಟು ಪ್ರೀತಿಸ್ತಿದ್ರು, ಅದೆಷ್ಟು ಹಚ್ಕೊಂಡಿದ್ರು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಚಿರು ಅಂತ್ಯಕ್ರಿಯೆಗೂ ಮುನ್ನ ಮೇಘನ ಪತಿಯ ಶವವನ್ನ ಅಪ್ಪಿಕೊಂಡು ಚಿರು ಎದೆ ಮೇಲೆ ತಲೆಯಿಟ್ಟು ಉಕ್ಕಿ ಉಕ್ಕಿ ಬಂದ ಕಣ್ಣೀರನ್ನ ಗಂಡನ ಎದೆಯಲ್ಲೇ ಹರಿಸಿದ್ರು. ಹಣೆಗೆ ಮುತ್ತಿಟ್ಟು ಮತ್ತೊಮ್ಮೆ ಮನಸಾರೆ ಪ್ರೀತಿಸಿದ್ರು. ಬೆನ್ನೆಲುಬಾಗಿದ್ದ ಅಣ್ಣನ ಪಾರ್ಥಿವವನ್ನ ಹೆಗಲಲ್ಲಿ ಹೊತ್ತ ಧ್ರುವ ಸರ್ಜಾ ಚಿರಂಜೀವಿಯ ಮತ್ತೊಂದು ಅವತಾರ, ಅರ್ಥಾತ್ ಚಿರುವಿನ ಪ್ರೀತಿಯ ಸಹೋದರ. ಜೊತೆಯಾಗಿ ಆಡಿ ಬೆಳೆದು ಕೊನೆಯವರೆಗೂ ರಾಮ ಲಕ್ಷ್ಮಣನಂತಿದ್ದವರು ಚಿರು ಮತ್ತು ಧ್ರುವ. ವಿವಾಹದ ಬಳಿಕವೂ ಇಬ್ಬರು ಬೇರೆ ಬೇರೆಯಾಗದೆ ಒಂದೇ ಮನೆಯಲ್ಲಿ ವಾಸಿಸ್ತಿದ್ರು. ಅಣ್ಣನಿಗೆ ತಮ್ಮ ತುತ್ತು ತಿನ್ನಿಸಿದ್ರೆ ತಮ್ಮನ ತಲೆಗೆ ಅಣ್ಣ ಎಣ್ಣೆ ಹಚ್ತಿದ್ದ. ಇಬ್ರು ಚೆಸ್ ಆಡ್ತಿದ್ರು. ಕಷ್ಟ ಕಾಲದಲ್ಲಿ ಪರಸ್ಪರ ನೆರವಾಗ್ತಿದ್ರು. ಆದ್ರಿನ್ನು ಅಣ್ಣನೇ ಇಲ್ಲ ಅನ್ನೋದು ಧ್ರುವ ಸರ್ಜಾರನ್ನ ಶಾಶ್ವತವಾಗಿ ದುಃಖದ ಕಡಲಿಗೆ ದೂಡಿದೆ. ಬೆನ್ನೆಲುಬಾಗಿದ್ದ ಅಣ್ಣನ ಪಾರ್ಥಿವ ಹೆಗಲೇರಿಸಿಕೊಂಡ ಧ್ರುವ ಕಣ್ಣೀರಿಡ್ತಲೇ ಹೆಜ್ಜೆ ಹಾಕಿದ್ರು. ಕಣ್ಣೀರಿಡ್ತಲೇ ಅಣ್ಣನ ಬಾಯಿಗೆ ಅಕ್ಕಿ ಕಾಳು ಹಾಕಿದ್ರು. ಕೊನೆಗೆ ಮಣ್ಣಲ್ಲಿ ಮಣ್ಣಾಗೋ ಮುನ್ನ ಆಂಜನೇಯನ ಭಕ್ತನಾದ ಅಣ್ಣನ ದೇಹದಲ್ಲಿ ತಮ್ಮ ಕೊರಳಲ್ಲಿದ್ದ ಆಂಜನೇಯನ ಹಾರ ಇಟ್ಟು ಕೊನೆ ಮುತ್ತು ಕೊಟ್ಟು ವಿದಾಯ ಹೇಳಿದ್ರು.
ವಿಪರ್ಯಾಸ ನೋಡಿ, ಯಾವ ತಂದೆಗೂ ಬರಲೇಬಾರ್ದಂಥ ಸ್ಥಿತಿ ಚಿರುವಿನ ತಂದೆಗೆ ಬಂದಿತ್ತು. ಹೆತ್ತು ಹೊತ್ತ ಮಗನ ಅಂತಿಮ ವಿಧಿವಿಧಾನಗಳನ್ನು ಕಣ್ಣೀರಿಡ್ತಲೇ ಭಾರವಾದ ಮನಸ್ಸಿನೊಂದಿಗೆ ನೆರವೇರಿಸಿದ್ರು. ಇತ್ತ ಚಿರು ತಾಯಿಯಂತೂ ಧ್ರುವ ತೋಳಲ್ಲಿ ಕಣ್ಣೀರಾದ್ರು. ಇನ್ನು ಚಿರು ಸೋದರಮಾವ ಅರ್ಜುನ್ ಸರ್ಜಾ ನೆನೆ ರಾತ್ರಿಯಿಂದಲೇ ಮೃತ ಅಳಿಯನ ಪಾರ್ಥಿವದ ಮುಂದೆ ನಿಂತು ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾನೆ ಇದ್ರು. ಕಣ್ಣೀರು ಕಟ್ಟಿಕೊಂಡು ತಾವೇ ಮುಂದೆ ನಿಂತು ಅಂತಿಮ ಕಾರ್ಯಕ್ಕೆ ಬೇಕಾದ ಸಿದ್ಧತೆ ನಡೆಸಿದ್ರು. ಆದರೆ ಚಿರು ಮಣ್ಣಾಗೋ ವೇಳೆ ಅರ್ಜುನ್ ಸರ್ಜಾ ಅಕ್ಷರಶಃ ಕಣ್ಣೀರಲ್ಲೇ ಕರಗಿ ಹೋಗಿದ್ರು. ಇನ್ನೇನಿದ್ರು ಚಿರು ಕುಟುಂಬಸ್ಥರಿಗೆ, ಕನ್ನಡಿಗರಿಗೆ ನೆನಪು ಮಾತ್ರ. ತಮ್ಮನ ಕಂಡ್ರೆ ತುಂಬ ಪ್ರೀತಿ ಅಂದರೆ ಅಣ್ಣ ತಮ್ಮ ಅಷ್ಟೇ ಪ್ರೀತಿ ಪಾತ್ರರಾಗಿದ್ರು ಬಿಡಿ. ಒಬ್ರಿಗೊಬ್ರಿಗೆ ಜೀವ ಕೊಡುವಂತಹ ಅಣ್ಣ ತಮ್ಮಂದರು. ಇದೆಲ್ಲದರ ಜೊತೆಗೆ ಈ ಚಿಕ್ಕ ವಯಸ್ಸಲ್ಲಿ ಅವರಿಬ್ಬರು ಕೂಡ ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿದ್ದಂಥ ಸಂದರ್ಭದಲ್ಲಿ ಈ ಧ್ರುವನನ್ನು ಅಣ್ಣ ನೋಡ್ಕೊಂಡಿರೋ ರೀತಿ ಇದೆಯಲ್ಲ, ಭಾಳ ಅದ್ಭುತ ಅಂತೆ. ಅದನ್ನು ಒಂದು ಇಂಟರ್ವ್ಯೂನಲ್ಲಿ ಅವರೇ ಹೇಳ್ತಾರೆ ನೋಡಿ. ಈ ನೆಚ್ಚಿನ ಸ್ಥಳ ಅಂತಂದರೆ ಆ ತಮ್ಮನ ತೋಟ, ಆ ತೋಟದ ಜಾಗ ಬಹಳ ನೆಚ್ಚಿನ ಸ್ಥಳ. ಅಲ್ಲೇ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆದೋಯ್ತು. ಎಷ್ಟೇ ಸ್ಟಾರ್ ಪಟ್ಟ ಬಂದರೂ ಕೂಡ ಒಂದು ಚೂರು ಅಹಂಕಾರ ಇರಲಿಲ್ಲ ಚಿರಂಜೀವಿಗೆ. ಹೀಗಾಗಿಯೇ ಈ ತೋರಿಸ್ಕೊಳ್ಳುವಂಥವ್ರಲ್ಲ ಒಳಗಿಂದೊಳಗಿನ ಅಭಿಮಾನಿಗಳ ಸಂಖ್ಯೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಇವತ್ತು ಇಷ್ಟೊಂದು ಈ ರೋಗ ಭಯ ಇರುವಂಥ ಸಂದರ್ಭದಲ್ಲಿ, ಕೊರೋನಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಆ ಅಭಿಮಾನಿಗಳು ಸೇರಿದ್ದಿದೆಯಲ್ಲ, ಅದು ಇವರ ಅಭಿಮಾನಕ್ಕೆ ಸಾಕ್ಷಿಯಾಗಿತ್ತು. ಹರಟೆ ಹೊಡೆದು ಎದ್ದು ಹೋದ ಸ್ನೇಹಿತನ ರೀತಿ, ಹೊರಗೆ ಹೋಗ್ತೀನಿ ಅಂತ ಮಗನ ರೀತಿ ಹೋದ, ಸಂಜೆ ಅಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ಗಂಡನ ರೀತಿ ಹೋದ ಚಿರು ಇನ್ನು ಬರೋದಿಲ್ಲ. ಚಿರು ಬಾರದ ಲೋಕಕ್ಕೆ ಪಯಣಿಸಿಯಾಗಿದೆ. ಜೀವಕ್ಕೆ ಜೀವ ಕೊಡ್ತಿದ್ದ ಸ್ನೇಹಿತರನ್ನ, ಅಪಾರ ಅಭಿಮಾನಿಗಳನ್ನ, ಬಂಧು ಬಳಗದ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿದು ಚಿರು ಮಣ್ಣಲ್ಲಿ ಮಣ್ಣಾಗಿ ಮರೆಯಾಗಿ ಹೋಗಿದ್ದಾರೆ. ಇಂಥ ಚಿರುವಿಗೆ ಅವರ ಬಳಗ ಬೀಳ್ಕೊಟ್ಟ ಬಗೆ ನಿಜಕ್ಕೂ ಕಣ್ಣಲ್ಲಿ ನೀರು ಜಿನುಗುವಂತೆ ಮಾಡುತ್ತೆ. ಇನ್ನಿವತ್ತು ಹಿರಿಯ ನಟ ರವಿಚಂದ್ರನ್, ದೊಡ್ಡಣ್ಣ, ಯಶ್, ಸಾಧು ಕೋಕಿಲ, ಪ್ರಜ್ವಲ್ ದೇವರಾಜ್, ರಾಗಿಣಿ
ವಿದಾಯ ಹೇಳಲಾಯಿತು. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ಒಂದು ಕಲ್ಲಿಗೆ 10 ಹಕ್ಕಿ ಹೊಡೆಯೋದು ಹೆಂಗೆ ಅಂತ BJP ಹೈಕಮಾಂಡನ್ನು ನೋಡಿ ತಿಳ್ಕೋಬೇಕು ಅಂತ. ಯಾಕಂದರೆ ರಾಜ್ಯಸಭೆಗೆ ಯಾರ್ಯಾರು ಕಾಂಪಿಟೇಟರ್ಸ್ ಇದ್ದರು, ಏನು ಕತೆ, ಯಾರ್ಯಾರು ಏನೇನು ಲಾಬಿ ಮಾಡಿದರು, ಇವರೆಲ್ಲರನ್ನು ಕೂಡ ಪಕ್ಕಕ್ಕಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂಥ ಕಾರ್ಯಕರ್ತರು, ಅಂದರೆ ಪಕ್ಷದ ನಿಜವಾದಂಥ ಬೆನ್ನೆಲುಬು ಯಾರು ಅಂದರೆ ಕಾರ್ಯಕರ್ತರು, ಅಂಥ ಕಾರ್ಯಕರ್ತರನ್ನ BJP ಇವತ್ತು ಆಯ್ಕೆ ಮಾಡಿರುವಂಥದ್ದು, ಇವರೇ ಈ ಮುಖಾಂತರ ಅವರನ್ನು ನಾಯಕರಾಗಿ ಹೊರಹೊಮ್ಮಿಸಿರುವಂಥದ್ದು. ಜೊತೆಗೆ ಒಂದು ದೊಡ್ಡ ಸಂದೇಶವನ್ನು BJP ಇವತ್ತು ರವಾನಿಸಿದೆ. ಮೇಲ್ಮನೆ ಅಖಾಡದಲ್ಲಿ ರಾಜ್ಯ ನಾಯಕರಿಗೆ ಶಾಕ್. ಸಂಘಟನೆಗೆ ಓಡೋಡಿ ದೆಹಲಿ ಫ್ಲೈಟ್ ಹತ್ತಿದ ಕಡಾಡಿ ಗಸ್ತಿ. ಡಿಫರೆನ್ಸ್. ಆಗಾಗ ಈ ಮಾತುಗಳನ್ನ ಕಾರ್ಯರೂಪಕ್ಕೆ ತರುವ BJP ರಾಜ್ಯಸಭಾ ಚುನಾವಣಾ ಸಮಯದಲ್ಲಿ ಮತ್ತೊಮ್ಮೆ ಅದರಂತೆ ನಡೆದುಕೊಂಡಿದೆ. ಕತ್ತಿ ಝಳಪಿಸಿ ರಾಜ್ಯ ಕೋರ್ ಕಮಿಟಿಯಿಂದ ಕೇಂದ್ರೀಯ ಚುನಾವಣಾ ಸಮಿತಿಗೆ ಹೆಸರು ಶಿಫಾರಸಾಗುವಂತೆ ನೋಡಿಕೊಂಡಿದ್ದ ಕತ್ತಿ ಸಹೋದರರಿಗೆ ಮುಟ್ಟಿ ನೋಡಿಕೊಳ್ಳುವ ಶಾಕ್ ಕೊಟ್ಟಿದೆ. ಮತ್ತೊಂದು ಬಾರಿಗೆ ಟಿಕೆಟ್ ಕೇಳಿದ್ದ ಪ್ರಭಾಕರ್ ಕೋರೆಗೂ ನಿರಾಸೆಯಾಗಿತ್ತು. ರಾಜ್ಯ ನಾಯಕರ ಮೂಲಕ ರಾಜ್ಯಸಭಾ ಪ್ರವೇಶಿಸುವ ಉದ್ಯಮಿ ಪ್ರಕಾಶ್ ಶೆಟ್ಟಿ ಕನಸು ಭಗ್ನವಾಗಿದೆ. ಇಬ್ಬರು ವಿಭಾಗ ಪ್ರಭಾರಿಗಳನ್ನ ರಾಜ್ಯಸಭಾ ಅಭ್ಯರ್ಥಿಗಳನ್ನಾಗಿ ಘೋಷಿಸುವ ಮೂಲಕ ಪಾರ್ಟಿ ವಿತ್ ಡಿಫರೆನ್ಸ್ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಕೋರ್ ಕಮಿಟಿ ಶಿಫಾರಸಿಗೆ ಸಿಗ್ಲಿಲ್ಲ ಕಿಮ್ಮತ್ತು. ಜೂನ್ 6ರಂದು ಬೆಂಗಳೂರಿನಲ್ಲಿ ನಡೆದಿದ್ದ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ 3 ಹೆಸರು ಫೈನಲ್ ಮಾಡಲಾಗಿತ್ತು. ಆ ಹೆಸರುಗಳನ್ನ ಕೇಂದ್ರೀಯ ಚುನಾವಣಾ ಸಮಿತಿಗೆ ರವಾನಿಸಲಾಗಿತ್ತು. ಹಾಲಿ ಸದಸ್ಯ ಪ್ರಭಾಕರ್ ಕೋರೆ, ಮಾಜಿ ಸಂಸದ ರಮೇಶ್ ಕತ್ತಿ, ಉದ್ಯಮಿ ಪ್ರಭಾಕರ್ ಶೆಟ್ಟಿ, ರಾಜ್ಯ ಉಪಾಧ್ಯಕ್ಷರುಗಳಾದ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಎಂ ನಾಗರಾಜ್ ಹೆಸರು ಕಳುಹಿಸಲಾಗಿತ್ತು. ಆದರೆ ಈ ಹೆಸರುಗಳನ್ನ ಹೈಕಮಾಂಡ್ ಪಕ್ಕಕ್ಕಿಟ್ಟು ಈರಣ್ಣ ಕಡಾಡಿ ಹಾಗೂ ಅಶೋಕ್ ಗಸ್ತಿಗೆ ಟಿಕೆಟ್ ಕೊಟ್ಟು ರಾಜ್ಯ BJP ನಾಯಕರಿಗೆ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಯಾರು ಈ ಇಬ್ಬರು? ಹೈಕಮಾಂಡ್ ಇವರಿಗೆ ಮಣೆ ಹಾಕಿದ್ದು ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯಸಭೆಗೆ ಟಿಕೆಟ್ ಗಿಟ್ಟಿಸಿಕೊಂಡಿರೋ ಈರಣ್ಣ ಕಡಾಡಿ BJP ಬೆಳಗಾವಿ ವಿಭಾಗದ ಪ್ರಭಾರಿ ಆಗಿದ್ದಾರೆ. ಇನ್ನು ಅಶೋಕ್ ಗಸ್ತಿ ಕೂಡ BJP ಬಳ್ಳಾರಿ ವಿಭಾಗದ ಪ್ರಭಾರಿಯಾಗಿದ್ದು ಕೆಲಸದಿಂದಲೇ ವರಿಷ್ಠರ ಗಮನ ಸೆಳೆದಿದ್ರು. ಹೀಗಾಗಿ ಇವರಿಗೆ ಹೈಕಮಾಂಡ್ ಮೇಲ್ಮನೆ ಪ್ರವೇಶಕ್ಕೆ ಟಿಕೆಟ್ ಕೊಟ್ಟಿದೆ. ಹೀಗೆ ಅಳೆದು ತೂಗಿ ಟಿಕೆಟ್ ಕೊಟ್ಟಿದ್ರ ಹಿಂದೆ BJP ಹೈಕಮಾಂಡ್ ಅನೇಕ ಲೆಕ್ಕಾಚಾರ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ಹೈಕಮಾಂಡ್ ನೀಡಿದ್ದು, ಈ ಮೂಲಕ ದುಡಿದವರನ್ನ ಪಕ್ಷ ಕೈಬಿಟ್ಟಿಲ್ಲ ಅನ್ನೋದು BJP ಲೆಕ್ಕಾಚಾರ. ಅಲ್ಲದೆ ಬೆಳಗಾವಿ ಮತ್ತು ರಾಯಚೂರು ಜಿಲ್ಲೆಗೆ ಅವಕಾಶ ನೀಡಿದ್ದು ಲಿಂಗಾಯತ ಮತ್ತು OBC ಸಮುದಾಯವನ್ನ ಓಲೈಸಿದೆ. ಈ ಕಾರಣಕ್ಕಾಗಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಈರಣ್ಣ ಕಡಾಡಿ ಹಾಗೂ ಸವಿತಾ ಸಮಾಜದ ಅಶೋಕ ಗಸ್ತಿಗೆ ಟಿಕೆಟ್ ನೀಡಿದೆ. ಹೀಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಮಣೆ ಹಾಕಿರೋ ಹೈಕಮಾಂಡ್ ರಾಜ್ಯ BJP ನಾಯಕರಿಗೆ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿದೆ. ಆ ಸಂದೇಶ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈರಣ್ಣ ಕಡಾಡಿ ಅಶೋಕ್ ಗಸ್ತಿಗೆ BJP ಟಿಕೆಟ್ ನೀಡುವ ಮೂಲಕ ಸಿಎಂಗೆ ಸಂದೇಶ ರವಾನಿಸಿದೆ. ಅಂದಹಾಗೆ ರಮೇಶ್ ಜಾರಕಿಹೊಳಿ BJP ಸೇರ್ಪಡೆ ವೇಳೆ ಕಡಾಡಿ ಪಕ್ಷದೊಳಗೆ ಆಂತರಿಕ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಈಶ್ವರಪ್ಪ ನೇತೃತ್ವದ ರಾಯಣ್ಣ ಬ್ರಿಗೇಡ್ನಲ್ಲಿ ಸಕ್ರಿಯರಾಗಿದ್ದ ಗಸ್ತಿಗೆ ಟಿಕೆಟ್ ನೀಡುವ ಮೂಲಕ ಸಿಎಂಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ಅಲ್ಲದೆ ಕಡಾಡಿಗೆ ಟಿಕೆಟ್ ನೀಡುವ ಮೂಲಕ ಲಿಂಗಾಯತ ಸಮುದಾಯದಿಂದ ಧ್ವನಿ ಏಳದಂತೆ ಎಚ್ಚರ ವಹಿಸಲಾಗಿದೆ. ಅಲ್ಲದೆ ಗಸ್ತಿಗೆ ಟಿಕೆಟ್ ನೀಡುವ ಮೂಲಕ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡುವುದನ್ನು ಹೈಕಮಾಂಡ್ ತೋರಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ದೊಡ್ಡವರ ಲಾಬಿ ನಡುವೆ ಪಕ್ಷನಿಷ್ಠರ ಪರವಾಗಿ ಹೈಕಮಾಂಡ್ ಇದೆ ಎಂಬ ಸಂದೇಶ ಇದರ ಮೂಲಕ ಕಾರ್ಯಕರ್ತರಿಗೆ ತಲುಪಿದೆ. ಒಟ್ನಲ್ಲಿ ಸಾಮಾನ್ಯ ಕಾರ್ಯಕರ್ತ ಎಂಬ ಮಾನದಂಡ ಇಟ್ಕೊಂಡು ಇಷ್ಟು ದಿನ ದೆಹಲಿ ಮಟ್ಟದಲ್ಲಿ ನಡೆಯುತ್ತಿದ್ದ ಪ್ರಬಲ ಜಾತಿ ಲಾಬಿಯೊಂದನ್ನ BJP ಹೈಕಮಾಂಡ್ ಗೊತ್ತೇ ಆಗದ ರೀತಿಯಲ್ಲಿ ಹಣದಿದೆ. ಇದು ರಾಜ್ಯದ ನಾಯಕರಿಗೆ ಶಾಕ್ ಉಂಟು ಮಾಡಿದ್ರೆ ಕಾರ್ಯಕರ್ತರಿಗೆ ಶಾಕ್ ತಂದಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.
ತುಂಬ ಜನರಿಗೆ ತುಂಬ ಸಂದೇಶಗಳಿದೆ ಈ ಮುಖಾಂತರ. ಯಾಕಂದರೆ ಹೈಕಮಾಂಡ್ ಹೇಳಿದೆ ಏನು ಅಂದರೆ ಕೋರ್ ಕಮಿಟಿ ಮುಖಾಂತರ ಹೆಸರುಗಳನ್ನ ಅನೌನ್ಸ್ ಮಾಡಿಸ್ಬೋದಾಗಿತ್ತಲ್ಲ, ಮಾಡಿಸಿಲ್ಲ ಅವರು. ಯಾಕಂದರೆ ಕೋರ್ ಕಮಿಟಿಯವ್ರಿಗೊಂದು ಸಂದೇಶ, ನೀವು ಯಾರ್ಯಾರ ಹೆಸರುಗಳನ್ನು ತೇಲಿ ಬಿಟ್ಟರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಂಬರ್ 1. ಇನ್ನು ಯಾರ್ಯಾರು ಲಾಬಿ ಮಾಡ್ತಾರಲ್ಲ ಆ ಲಾಬಿ ಮಾಡುವಂಥವ್ರನ್ನ ನಾವು ಯಾವ ಮಟ್ಟಕ್ಕೆ ಇಡ್ತೀವಿ ಅನ್ನುವಂಥ ಸಂದೇಶ ನಂಬರ್ 2. ಇನ್ನು ಸಾಮಾನ್ಯ ಕಾರ್ಯಕರ್ತರು ಕೂಡ ನಾಯಕರಾಗಬಹುದು. ಈ ಮುಖಾಂತರ ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತಲ್ಲ ನಾಳೆ BJP ನಮ್ಮನ್ನು ಕೈ ಹಿಡಿಯುತ್ತೆ ಪಕ್ಷ ಅನ್ನುವಂಥ ಒಂದು ಮನೋಭಾವನೆ ಬರಬೇಕು ನಂಬರ್ 3. ಜೊತೆಗೆ ಯಾರನ್ನ ಓರೆಯಾಗಿಡಬೇಕು, ಯಾವ ಬಹಳ ಮಂಚಾಗಿರುವಂಥ ಕತ್ತಿಗಳನ್ನು ಮೊಂಡ ಮಾಡಬೇಕು, ಅದೆಲ್ಲದನ್ನು ಕೂಡ BJP ಬಹಳ ಅದ್ಭುತವಾಗಿ ಮಾಡಿ ತೋರಿಸಿರುವಂಥದ್ದು. ಈ ಮುಖಾಂತರ ಸಂದೇಶ ರವಾನೆ ಆಗಿದೆ. ವಿರೋಧ ಪಕ್ಷದ ನಾಯಕರುಗಳಿಗೂ ಕೂಡ ಸಂದೇಶ ರವಾನೆ ಆಗಿದೆ. ನೀವು ಬರೀ ಏನದು ಯಂಗ್ ಅಂಡ್ ಎನರ್ಜೆಟಿಕ್ ಇರೋರಿಗೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾರೂ ಕೈ ಹಿಡಿದಿಲ್ಲ, ನಾವು ಕೈ ಹಿಡಿದ್ವಿ ಅನ್ನೋದ್ರ ಮುಖಾಂತರ ಅವ್ರಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡಿದೆ. ಇದು BJP ಮಾಡಿರುವಂಥ ಕೆಲಸ. ಇನ್ನು ಸಾಕಷ್ಟು ಸಂಗತಿಗಳನ್ನ ಹೇಳಬೇಕು. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀನಿ. ರಾಜ್ಯಾದ್ಯಂತ ಇವತ್ತು ಕೊರೋನಾ ಅಟ್ಟಹಾಸ ಎಷ್ಟು ಮಟ್ಟಿಗಿದೆ ನೋಡಬನ್ನಿ. ಮೂವರನ್ನ ಬಲಿ ಪಡೆದು ಸೋಂಕಿನ ತ್ರಿಶತಕ. 14 ಜಿಲ್ಲೆಗಳಿಗೆ ಮುಂಬೈ ನಂಟೆ ಮಹಾಕಂಟಕ. 14 ಜಿಲ್ಲೆಗಳ ಮೇಲೆ ದಾಳಿ ಮಾಡಿರುವ ಸೋಂಕು ಕರುನಾಡಿಗೆ ಇವತ್ತು ಕೂಡ ದೊಡ್ಡ ಶಾಕ್ ಕೊಟ್ಟಿದೆ. ಹೌದು, ಇವತ್ತು ಬರೋಬ್ಬರಿ 308 ಜನರಿಗೆ ಕೊರೋನಾ ಬಂಧಪಡಿಸಿದ್ದು, ಆ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 5760ಕ್ಕೆ ಏರಿಕೆಯಾಗಿದೆ. ಕೊರೋನಾದಿಂದಲೇ ಆಸ್ಪತ್ರೆ ಸೇರಿದ್ದ ಬೆಂಗಳೂರಿನ 3 ಉಸಿರು ನಿಲ್ಲಿಸಿದ್ದಾರೆ. ಅಷ್ಟಕ್ಕೂ ಇವತ್ತು ಸೋಂಕಿನ ಸವಾರಿಯಾಗಿದ್ದು ಎಲ್ಲೆಲ್ಲಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಂದಿನಂತೆ ಗಡಿ ಜಿಲ್ಲೆ ಬೀದರ್ನಿಂದಲೇ ತನ್ನ ಪ್ರಯಾಣ ಆರಂಭಿಸಿದ ಕೊರೋನಾ ಇವತ್ತು 48 ಜನರನ್ನ ತನ್ನ ತೆಕ್ಕಿಗೆ ಹಾಕಿಕೊಂಡಿದೆ. ಬಳಿಕ ಪಕ್ಕದ ಕಲಬುರಗಿ ಜಿಲ್ಲೆಗೆ ನುಗ್ಗಿ ಅಲ್ಲಿ ಬರೋಬ್ಬರಿ 99 ಜನರ ಮೇಲೆ ದಾಳಿ ಮಾಡಿದೆ. ಇನ್ನು ಯಾದಗಿರಿಯಲ್ಲೂ ತನ್ನ ಕ್ರೂರ ಆಟ ಆರಂಭಿಸಿರುವ ಕೊರೋನಾ ಅಲ್ಲಿ 66 ಜನರನ್ನ ಸೋಂಕಿತರನ್ನಾಗಿ ಮಾಡಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು 2 ಕೊರೋನಾ ಬಂದಿದ್ರೆ, ಕೊಪ್ಪಳದಲ್ಲಿ ಒಬ್ಬರು ಕೊರೋನಾ ಕೂಪಕ್ಕೆ ಬಿದ್ದಿದ್ದಾರೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲೂ 8 ಜನ ಸೋಂಕಿತರಾದ್ರೆ, ಗದಗದಲ್ಲಿ 6 ಜನರಿಗೆ ಸೋಂಕು ಅಪ್ಪಳಿಸಿದೆ. ಇನ್ನು ಧಾರವಾಡದಲ್ಲಿ 4 ಸೋಂಕಿನ ಲಿಸ್ಟ್ಗೆ ಸೇರಿದ್ದು, ಶಿವಮೊಗ್ಗದಲ್ಲೂ 4 ಕೊರೋನಾ ಸುಳಿಗೆ ಬಿದ್ದಿದ್ದಾರೆ. ಉಡುಪಿಯಲ್ಲಿ ಮತ್ತೆ ಅಬ್ಬರಿಸಿರುವ ಕೊರೋನಾ ಇವತ್ತು 45 ಜನರನ್ನ ಸೆಳೆದಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 3 ಕೊರೋನಾ ವಕ್ಕರಿಸಿದ್ರೆ, ಹಾಸನದಲ್ಲೂ 3 ಸೋಂಕಿತರಾಗಿದ್ದಾರೆ. ರಾಮನಗರ 2 ಹಾಗೂ ರಾಜಧಾನಿ ಬೆಂಗಳೂರಲ್ಲಿ ಬರೋಬ್ಬರಿ 18 ಜನ ಸೋಂಕಿತರಾಗಿದ್ದಾರೆ. ಒಟ್ನಲ್ಲಿ ತ್ರಿಶತಕದ ಆಟವನ್ನೇ ರೂಢಿ ಮಾಡಿಕೊಂಡಿರುವ ಕೊರೋನಾ ಇವತ್ತು 308 ಜನರ ಮೇಲೆ ಸವಾರಿ ಮಾಡಿ 6000 ಗಡಿಯತ್ತ ನುಗ್ಗಿದೆ. ಬ್ಯೂರೋ ರಿಪೋರ್ಟ್ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.